ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಭಾರತಿ ಮತ್ತು ಭಾರತಿ ಅಮ್ಮ, ಭಾರತಿ ಮಾವ ಸಿಕ್ಕಾಬಟ್ಟೆ ಗಲಾಟೆ ನಡೀತಾ ಇದೆ. ಏಕೆ ಅಂದರೆ ನಿನ್ನೆ ಹೇಳ್ದೆ ಕೇಳ್ದೇ ಮುತ್ತು ಮನೆಗೆ ಹೋಗಿದ್ಲು ಭಾರತಿ. ಅದಕ್ಕೆ ಮುತ್ತುಗೆ ಚೆನ್ನಾಗಿ ಬೈದು ಅಲ್ಲಿಂದ ಎಳ್ಕೊಬಂದಿದ್ಲು. ಎಳ್ಕೊಂಡು ಬಂದು, ನಿನ್ನ ಮದುವೆ ಆಗಿರೋಳು ಕಣೆ, ಗಂಡ ಇರೋವನು, ನೀನು ಯಾಕೆ ಅವ್ರ ಮನೆಗೆ ಹೋಗ್ತೀಯಾ, ಬಂದಿದೆಯಾ ನಮ್ಮ ಮನೇಲಿರು, ಅಲ್ಲಿಗೆ ಯಾಕೆ ಹೋಗ್ತೀಯ ಅಂದರೆ, ಅವರು ಮಾವನ ಮನೆ ಅಲ್ವಾ, ಅಲ್ಲಿಗೆ ಹೋದ್ರೆ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಆವಾಗಿತ್ತು ಕಣೆ ಅದು, ಇವಾಗ ಹೋಗಬೇಡ, ಇನ್ನೂ ಅವನ ಮದುವೆ ಆಗಿಲ್ಲ, ನಿನಗೇನು ಅನ್ಸಲ್ವಾ, ಮಾನ ಮರ್ಯಾದೆ ಇಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಬೈತಾ ಇರ್ತಾಳೆ. ಸುಮ್ಮನೆ ಕೂತ್ಕೊಳ್ಳಮ್ಮ. ಯಾವತ್ತಾದ್ರೂ ಬರೀ ಯಾಕೆ ಹೋದೆ ಅಂತೀಯಲ್ಲ, ಯಾಕೆ ಬಂದಿದ್ದಾಳೆ ಮಗಳಲ್ಲಿ, ಏನು ವಿಷಯ, ಏನಾಗಿದೆ ಅಲ್ಲಿ ಅಂತ ನಿಂಗೇನು ಕೇಳಬೇಕು ಅನ್ಸೋದೇ ಅಲ್ವಾ. ಅದು ಬಿಟ್ಟು ಯಾಕೆ ಹೋದೆ ಅವ್ರ ಮಂತಕ್ಕೆ, ಯಾಕೆ ಹೋದೆ ಇವ್ರ ಮಂತಕ್ಕೆ ಅಂತೀಯಲ್ಲ, ಒಂಚೂರು ಗೊತ್ತಾಗಲ್ವ ನಿಂಗೆ ಅಂತ ಬೈತಾಳೆ. ಆಮೇಲೆ ಈ ಕಡೆ ಮುತ್ತು ತರಕಾರಿ ಹೆಚ್ಚುತ್ತಾ ಇರ್ತಾನೆ, ಏನೋ ಪಲ್ಯ ಮಾಡೋಕ್ಕೆ ಅಂತೇಳಿ. ಅಲ್ಲಿಗೆ ಚಂದನ ಹೋಗ್ತಾಳೆ. ಏನು ಮಾಡ್ತಾಯಿದ್ದೀರಾ ಅಣ್ಣ ಅಂತೇಳ್ಬಿಟ್ಟು. ಅದಕ್ಕೆ ತರಕಾರಿ ಹೆಚ್ಚಿದ್ದೀನಮ್ಮ ಅಂತ ಹೇಳ್ತಾನೆ. ಹೌದಾ, ತರಕಾರಿ ಹೆಚ್ಚಿದ್ದೀರಾ ಅಂತೇಳ್ಬಿಟ್ಟು ನಗಾಡ್ತಾ ಅಲ್ಲೇ ಸುಮ್ಮನೆ ಇರ್ತಾಳೆ. ಆಮೇಲೆ ಎಲ್ಲಿವರೆಗೆ ಬಂತು ಮಹಿಮಾ ನಿಮ್ಮದು ಅಂತ ಕೇಳ್ತಾಳೆ. ಅದಕ್ಕೆ ಎಲ್ಲಿ ಹಿಂದಿ, ನಾನು ಕನ್ನಡ ಒಂದು ಅರ್ಥ ಆಗಲ್ಲ, ಅವರು ಒಂದು ಮಾತಾಡಿ ನಾನೊಂದು ಮಾತಾಡ್ತೀನಿ, ಹಂಗಾಗಿ ಏನೂ ಅರ್ಥ ಆಗಿಲ್ಲ, ಅದು ಎಲ್ಲಿತ್ತೋ ಅಲ್ಲೇ ನಿಂತೈತೆ ಅಂತ ಅಂತಾನೆ. ನೀವು ಕಲ್ತ್ಕೊಳ್ಳಿ ಅಣ್ಣ, ಏನು ಹಿಂದಿ ಕಲಿಯೋದೇನು ಮಹಾ ಕಷ್ಟ ಅಲ್ಲ, ನೀವು ಕಲ್ತ್ಕೊಳ್ಳಿ ಅಣ್ಣ ಅಂತ ಇವಳು ಹೇಳ್ತಾಳೆ ಚಂದನ. ಅದಕ್ಕೆ ಅವನು ಈಗೆಲ್ಲಮ್ಮ ಕಲಿಯೋದು ಅಂತ ಅವನಂತಾನೆ. ಆಮೇಲೆ ಇಲ್ಲ ಅಣ್ಣ, ನೀವು ಕಲಿಯದೇ ಇದ್ದರೆ, ಹಿಂದಿ ಕಲಿಯದೇ ಇದ್ದರೆ ಅವಳ ಹತ್ರ ಮಾತಾಡೋಕ್ಕಾಗಲ್ಲ, ಹಿಂದಿ ಕಲಿಬೇಕು ಅಂತ. ಅದಕ್ಕೆ ಅಚ್ಚ ಅಂತಾನೆ. ನೋಡಿ ಎಷ್ಟು ಬೇಗ ಕಲಿತೀರಾ, ಕಲಿಯೋ ಅಂತ ಇಂಟ್ರೆಸ್ಟ್ ಇರಬೇಕು, ಕಲಿತೀರಾ ಅಂತೇಳಿ. ಆಮೇಲೆ ಈ ಕಡೆ ಅವ್ರ ಅಪ್ಪ ಖುಷಿಯಾಗಿ ನಗಾಡ್ತಾ ಇರ್ತಾನೆ. ಚಂದನ ಬಂದು ವಿಚಾರಿಸ್ತಾಳೆ, ಈಗ ಹೇಗಿದೆ, ಜ್ವರ ಎಲ್ಲ ಹೋಯ್ತಾ ಅಕ್ಕಲ್ಲ ಅಂತ ಹೇಳ್ಬಿಟ್ಟು. ಹ್ಞೂ ಕಣಮ್ಮ, ಇದೆಂಥ ಜ್ವರ ಬಿಡಮ್ಮ, ಹೋಗುತ್ತೆ ಅದ್ರ ಪಾಡಿಗದು ಅಂತ ಹೀಗೆ ಉಡಾಪೆ ಮೇಲೆ ಮಾತಾಡ್ತಾನೆ. ಆಗ ಸರಿ ಆಯಿತು ಅಂಕಲ್ಲು, ವಾಸಿ ಮಾಡ್ಕೊಳ್ಳಿ ಬೇಗ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಾಳೆ. ಈ ಕಡೆ ಹರಿಗೆ ಓನರ್ ಬಂದು ಕೆಲ್ಸಕ್ಕೆ ಬಂದಿಲ್ಲ, ಎಷ್ಟು ಸಲ ಕರೆದ್ರೂ ಫೋನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಏನಕ್ಕೆ ಅಂತ. ಅದಕ್ಕೆ ನಾನೇ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಇಲ್ಲ, ಚಾರ್ಜ್ ಇರಲಿಲ್ಲ, ಹಂಗಾಗಿ ಎತ್ತಕ್ಕಾಗಿಲ್ಲ ಅಣ್ಣ ಅಂತ ಹೇಳ್ತಾನೆ. ಏನೋ ಒಂದು ಸುಳ್ಳು ಹೇಳ್ತಾನೆ. ಆಮೇಲೆ ಈಗಲೇ ರೆಡಿಯಾಗಿ ಬಾ ಅಂತ ಹೇಳ್ತಾನೆ. ಯಾವಾಗ ಬರಬೇಕು ಅಂತ ಕೇಳಿದಾಗ ಇವಾಗಲೇ ರೆಡಿಯಾಗಿ ಬಾ ಅಂತ ಹೇಳ್ತಾನೆ. ಹೌದಾ, ಈಗಲೇ ರೆಡಿಯಾಗಿ ಬರಬೇಕಾ ಅಂತ ಕೇಳಿ, ಆಮೇಲೆ ಕಾಫಿ ಒಂದು ಲೋಟ ಜ್ಯೂಸ್ ಮಾಡ್ಕೊಬಂದು ಕೊಡ್ತಾಳೆ. ಕುಡಿತಾನೆ. ಕುಡಿದ್ಬಿಟ್ಟು ಬರ್ತೀನಿ ಅಂತ ಕೂತಿರ್ತಾನೆ. ಹೋಗು ರೆಡಿಯಾಗಿ ಬರೋಗು ಅಂತೇಳಿ. ಇವನು ಹೋಗ್ಬಿಟ್ಟು ಅಲ್ಲಿ ಒಂದು ಬಾಗಿಲನ್ನ ಹಿಡ್ಕೊಂಡು ನಿಂತವನೆ ಆರಾಮಾಗಿ, ಏನು ಗೊತ್ತಿಲ್ಲ ನನಗೆ, ಸುಮ್ಮನೆ ನಿಂತವನೆ. ಏನು ಮಾಡೋಕ್ಕಾಗಿದೆ, ನಿಂತಿದ್ನೋ ಏನು ಕತೆನೋ ಗೊತ್ತಿಲ್ಲ. ಒಟ್ಟಿಗೆ ನೆನ್ನೆ ಅಂತೂ ಯಾವುದೂ ಇದಿರಲಿಲ್ಲ. ಆಮೇಲೆ ಮುತ್ತು ರೆಡಿಯಾಗಿ ಬರ್ತೀನಿ ಅಂತ ಹೋದನು, ಎಲ್ಲೋದ ಅಂತೇಳಿ ಹುಡ್ಕೊಂಡು ಹೋಗ್ತಾನೆ. ಇವನು ಒಂದು ಗೋಡೆ ಹೊರ್ಕೊಂಡು ಅಲ್ಲೇ ನಿಂತಿರ್ತಾನೆ. ಅದಕ್ಕೆ ಮುತ್ತು ಕೇಳ್ತಾನೆ, ಯಾಕೋ ಏನಾಯಿತು ಅಂತೇಳಿ. ಏನಿಲ್ಲಣ್ಣ ಈಗ ರೆಡಿ ಆಯ್ತೀನಿ ಅಂತ ಮತ್ತೆ ರೆಡಿಯಾಗಕ್ಕೆ ಹೋಗ್ತಾನೆ. ಆವಾಗ ಓನರು ಬೇಗ ಬಂದರೆ ಬರೋಕ್ಕೆ ಹೇಳಿ ಅಂತೇಳ್ಬಿಟ್ಟು ಅವಯ್ಯ ಯಾರೋ ಫೋನ್ ಮಾಡಿದ್ರು ಅಂತ ಹೊರ್ಟೋಯ್ತಾನೆ ಅವನು. ಒಂದು ಲೋಟ ಏನೋ ನೀರು ಏನೋ ಕುಡಿದ್ಬಿಟ್ಟು ಹೊರಟೋಗ್ಬಿಡ್ತಾನೆ ಅವನು. ಹೊರಟೋದ್ಮೇಲೆ ಸರಿ ಈಗ ಬರ್ತೀನಿ ಅಣ್ಣ ಅಂತ ಹೇಳೋದವನು ಅಲ್ಲೋಗಿ ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಹೋಗೋದೇ ಇಲ್ಲ ಇವನು ಕೆಲಸಕ್ಕೆ. ಚಂದನ ಮಾಡಿದುಣ್ಣ ಮಾರಾಯ, ಏನೋ ಮಾಡ್ಕೊಂಡು ಕೂತಿದ್ದಾರೆ ಅಂತೇಳ್ಬಿಟ್ಟು ಅವಳು ಸುಮ್ಮನಾಗ್ತಾಳೆ, ಏನು ಮಾತಾಡಲ್ಲ. ಆಗ ಇವನು ಮಾಯಿಗೆ ಅಲ್ಲಿ ಸಿಕ್ಕಿ, ಮಾಯಿ ಕರೆಕ್ಟಾಗಿ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆ ತೋರಿಸ್ಬೇಕಾ ನಿಮಗೆ, ತೋರಿಸ್ತೀನಿ ಬನ್ನಿ ಅಂತೇಳಿ. ಆಮೇಲೆ ನಿಮ್ಮ ಅಣ್ಣ ಎಷ್ಟು ಫೋನ್ ಮಾಡಿದ್ರು ಫೋನು ಎತ್ತಲ್ಲ, ಮಾತು ಆಡಲ್ಲ,
ಎಷ್ಟು ಫೋನ್ ಮಾಡಿದ್ರು ಟ್ರೈ ಮಾಡ್ತಿದ್ದೀನಿ, ಒಂದು ಫೋನು ಕೂಡ ಪಿಕ್ ಮಾಡಲ್ಲ. ಯಾಕೆ ನಿಮ್ಮ ಅಣ್ಣ ಹಂಗಾಗ್ಬಿಟ್ರು, ಏನಾಗಿದೆ ಅವರಿಗೆ ಅಂತೇಳಿ ಹಿಂಗೆ ಮಾತಾಡ್ಕೊಂಡು ಬರ್ತಿರ್ತಾಳಲ್ಲ, ಅದಕ್ಕೆ ಏನು ಮಾತಾಡಲ್ಲ. ಮನೆಗೆ ಬರ್ತಾನೆ. ಮನೆಗೆ ಬಂದು ಇದೇ ಹರಿ ಅವ್ರ ಮನೆ ಅಂತ ತೋರಿಸ್ತಾನೆ. ಆಮೇಲೆ ಹಣ ಹಣ ಅಂತ ಹೋಗಿ ಕರೀತಾನೆ. ಆಮೇಲೆ ಯಾರು ಬಂದಿರೋದು ಅಂತ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಎಲ್ಲರೂ ಯಾರು ಯಾರು ಅನ್ನೋದಿಗೆ ಇವಳೇ ಅನಿತಾ 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 ಅಂತ ರಿಂಗ್ ಟೂನೇ ಅದು ಹಾಕ್ಕೊಂಡಿದ್ದ, ಅನಿತಾ ಓ ಅನಿತಾ ಅಂತ ಹೇಳ್ಬಿಟ್ಟು. ಇವಳು ಹುರ್ಕೊಳ್ಳೋಳು, ಆದರೆ ಏನು ಮಾಡ್ತಿಲ್ಲ, ಸುಮ್ಮನೆ ಆಗ್ತಿರೋಳು ಚಂದನ. ಆಮೇಲೆ ಕರ್ಕೊಬಂದು ಬಿಟ್ಟ. ಆಮೇಲೆ ಹರಿಯಣ್ಣ ಬಾಯಿಲಿ ಯಾರೋ ಬಂದರೆ ನೋಡು ಅಂತಂದ. ಆಮೇಲೆ ಬಂದವನು ಬಂದುಬಿಟ್ಟು ನೀವ್ಯಾಕೆ ಬಂದ್ರಿ ಇಲ್ಲಿ ಅಂತ ಕೇಳ್ದ. ಅಲ್ಲ ಮತ್ತು ನೀವು ಫೋನೇ ಎತ್ತಲ್ಲ, ನಾನೇನು ಮಾಡಲಿ, ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಫೋನ್ ಎತ್ತಲ್ಲ ಅಂದರೆ ಮನೆ ಹತ್ರಕ್ಕೆ ಬಂದ್ಬಿಡೋದಾ ಅಂತ. ಅಯ್ಯೋ ಮತ್ತು ಇನ್ನೆಲ್ಲಿಗೆ ಹೋಗೋಕ್ಕಾಗುತ್ತೆ, ಮನೆ ಹತ್ರಕ್ಕೆ ಬರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಮನೆ ಹತ್ರಕ್ಕೆ ಯಾಕೆ ಬರಬೇಕಿತ್ತು, ನಾನೇನೋ ಸುಮ್ಮನೆ ಫೋನ್ ಎತ್ತಿದ್ರೆ ನಾನು ಲವ್ ಮಾಡ್ತಿದ್ದೀನಿ ಅಂತ ಯಾವ ಥರ ಹೇಳಿದ್ದೀನ ಅಂತೇಳಿ ಇವನು ಜೋರು ಮಾಡ್ತಿರ್ತಾನೆ. ಅದಕ್ಕೆ ಚಂದನ ಹೇಳ್ತಾಳೆ, ಲವ್ ಮಾಡ್ತಾಯಿದ್ರೆ ಮದುವೆ ಮಾಡಿಬಿಡ್ತೀನಿ ಇಬ್ರಿಗೂ, ಅಂತೇನು ಸಮಸ್ಯೆ ಏನಾಗಲ್ಲ ಅಂತ. ಇದು ಒಳ್ಳೆ ಕಥೆ ಐತಲ್ಲ ಅಂತ ಇವನು ತಲೆ ಬೇಜಾರು ಮಾಡ್ಕೋತಾನೆ. ಆಮೇಲೆ ಆ ಕಡೆ ಭಾರತಿದು ಆ ಕಾಟ, ಈ ಕಡೆ ಮಹಿಮನೂ ಈ ಕಾಟ, ಇನ್ನೂ ಆಗಂಗಿಲ್ಲ ಮದುವೆ. ಬರೀ ಮುತ್ತು ಜೊತೆಗೆ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.